15ರಿಂದ ಒಂದು ಚುಕ್ಕೆ 15ರಿಂದ ಒಂದು ಚುಕ್ಕೆ ರಂಗೋಲಿ ಹಾಕೋಣ. 15ರಿಂದ ಒಂದು ಇಡ್ತೀನಿ. ಈ ರೀತಿ ಇಟ್ಟಿದ್ದೀನಿ. ಈಗ ರಂಗೋಲಿ ಹಾಕೋಣ. ರಂಗೋಲಿನ ನಾನು ನೆನ್ನೆ ಒಂದು ಫ್ಲವರ್, ಆ ಫ್ಲವರಲ್ಲೇ ಇನ್ನೊಂದು ಡಿಸೈನ್ ತೋರಿಸ್ತೀನಿ. ಇದೇ ರೀತಿ ಎಲ್ಲ ಫ್ಲವರ್ ಹಾಕ್ತೀನಿ ನೋಡಿ. ಈ ಥರ ಹಾಕಿದ್ದೀನಿ. ಏನಪ್ಪ ಇವರು ಗ್ರೀನ್ ಸ್ಕೆಚ್ ಪೆನ್ ಯೂಸ್ ಮಾಡ್ತಿದ್ರು ಅಂತ ನೋಡ್ತಾ ಇದ್ದೀರಾ. ಪರವಾಗಿಲ್ಲ, ನೀವು ಯಾವ ಸ್ಕೆಚ್ ಆದರೂ ಯೂಸ್ ಮಾಡ್ಬೋದು. ಬಟ್ ನನಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಫ್ಲವರ್, ಇದಕ್ಕೆ ಬೇರೆ ಡಿಸೈನ್ ಹಾಕೋಣ. ಇದೇ ಥರ ಎಲ್ಲ 3 ಕಡೆನೂ ಹಾಕ್ತೀನಿ ನೋಡಿ. ಈ ಥರ ಫ್ಲವರ್ ಹಾಕಿದ್ದೀನಿ. ಈಗ ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಡಾಟ್ಸ್ ಇರೋಣ. ಇದೇ ಥರ ಎಲ್ಲದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಬ್ರೈಟಾಗಿ ಪಿಂಕ್ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ರೆಡ್ ಇಡ್ಬೋದು. ಈ ಥರ ಡಾಟ್ಸ್ ಇಟ್ಟಿದ್ದೀನಿ. ಈಗ ಇದಕ್ಕೆ ಚಿಕ್ಕ ಚಿಕ್ಕ ಗೆರೆ ಹಾಕೋಣ. ಬ್ರೌನ್ ತಗೊಂಡಿದ್ದೀನಿ. ನೋಡಿ, ಈ ಥರ ಇಟ್ಟಿದ್ದೀನಿ. ಈಗ ಇದಕ್ಕೊಂದು ಡಿಸೈನ್ ಮಾಡೋಣ. ಅದಕ್ಕೆ ನಾನು ತೊಗೊತಾ ಇದ್ದೀನಿ ಎಲ್ಲೋ ನೋಡಿ. ಇದಕ್ಕೆ ಎಲ್ಲೋ ಹಾಕ್ತಾ ಇದ್ದೀನಿ ಆಪೋಸಿಟ್ ಆಗಿ. ಇದಕ್ಕೆ ಸೇಮ್ ಇದಕ್ಕೂ ಸೇಮ್ ಹಾಕೋಣ ನೋಡಿ. ಈ ಥರ ಹಾಕಿದ್ದೀನಿ. ಈಗ ಇದಕ್ಕೆ ರೆಡ್ ಯೂಸ್ ಮಾಡ್ತೀನಿ ನೋಡಿ. ಈ ಥರ ಈಗ ಮಧ್ಯದಲ್ಲಿ ಫ್ಲವರ್ ಹಾಕೋಣ ನೋಡಿ. ಮತ್ತೆಲ್ಲಿ ಫ್ಲವರ್ ಹಾಕಾಯಿತು. ಫ್ಲವರ್ಗೆ ನಾನು ಬ್ರೌನ್ ಕಲರ್ ಹಾಕ್ತಾಯಿದ್ದೀನಿ. ಬ್ರೌನು ಇದಕ್ಕೆ ನೋಡಿ. ಈ ಥರ ಬ್ಲೂ ಯೂಸ್ ಮಾಡ್ತೀನಿ. ಸರ್ಕಲ್ ಹಾಕೋಣ, ಚೆನ್ನಾಗಿರುತ್ತೆ. ತುಂಬ ದೊಡ್ಡದಾಗೋಯ್ತು, ಚಿಕ್ಕದಾಗಿ ಹಾಕ್ಕೊಳ್ಳಿ ನೋಡಿ. ಈ ಥರ ಇಟ್ಟಿದ್ದೀನಿ. ಇದಕ್ಕೆ ಡಾಟ್ಸ್ ಇಟ್ಕೊಡೋಣ ಪಕ್ಕದಲ್ಲಿ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ನೋಡಿ. ಈ ಥರ ಡಾಟ್ಸ್ ಇಕ್ಕಿದ್ದೀನಿ. ಇದಕ್ಕೆ ನೋಡಿ ಬ್ರಿಂಜಾಲ್ ಕಲರ್ ತೊಗೊಂಡಿದ್ದೀನಿ. ಬ್ರಿಂಜಾಲ್ ಕಲರ್ನ ನಾವು ಏನು ಮಾಡೋಣ ಅಂತಂದರೆ ಜಸ್ಟ್ 3 ಗೆರೆ ಹಿಂಗೆ ಎಳಿಯೋಣ, ಚೆನ್ನಾಗಿ ಕಾಣಿಸುತ್ತೆ. ಎಲ್ಲದಕ್ಕೂ ಇದೇ ಥರ ಎಲ್ಲ ಫ್ಲವರ್ಸ್ಗೆ ಹಿಂಗೆ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ. ಇದು ರಂಗೋಲಿ ಪೌಡ್ರ್ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೊಡೆದಿದ್ದೀನಿ ಬ್ರಿಂಜಾಲ್ ಕಲರು. ಇದರಲ್ಲಿ ರೆಡ್ಡಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಆದರೆ 15ರಿಂದ ಒಂದು ಚುಕ್ಕೆ ಹೇಗಿದೆ ರಂಗೋಲಿ? ನನಗಂತೂ ಚೆನ್ನಾಗಿದೆ. ಥ್ಯಾಂಕ್ ಯು.